ಶ್ರೀ ಸೀತಾರಾಘವ ಸಹಕಾರ ಸಂಘ ನಿಯಮಿತ ಅರಕಲಗೂಡು ತಾಲೂಕು ಆಡಳಿತದ ವತಿಯಿಂದ ಚುನಾವಣೆ ನಡೆಸಲಾಗಿತ್ತು. ಅಧ್ಯಕ್ಷರಾಗಿ ಸ್ವಾಮಿಗೌಡ, ಉಪಾಧ್ಯಕ್ಷರಾಗಿ ಚಂದ್ರು ಆಯ್ಕೆಯಾದರು. ಅಧ್ಯಕ್ಷ ಸ್ವಾಮಿಗೌಡ ಮಾತನಾಡಿ 1944ರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಗೊಂಡಿದ್ದ ಈ ಸಂಘವು ಇಲ್ಲಿಯವರೆಗೆ ಯಾವುದೇ ಚುನಾವಣೆ ನಡೆದಿರಲಿಲ್ಲ. ಆದರೆ ಇದೇ ಪ್ರಥಮ ಬಾರಿಗೆ ಚುನಾವಣೆ ನಡೆದಿದೆ. ನನ್ನ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಸಂಘಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಘವು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ತಿಳಿಸಿದರು. ಈ ಸಮಿತಿ 1944ನೇ ಇಸ್ವಿಯಲ್ಲಿ ಸ್ವತಂತ್ರ ಪೂರ್ವ ಕಾಲದಲ್ಲಿ ಸೀತಾರಾಮ ಸಮಿತಿ ರಿಜಿಸ್ಟರ್ಡ್ ಆಗಿರುತ್ತದೆ. ಈ ಸಮಿತಿಗೆ ಅಲ್ಲಿಂದ ಇಲ್ಲಿ ತನಕನೂ ಸಹ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಈ ಸಮಿತಿಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಹೊಸದಾಗಿ ಚುನಾವಣೆ ನಡೆದಿರ್ತದೆ. ಆ ಚುನಾವಣೆಯಲ್ಲಿ 15 ಜನ ಆಕಾಂಕ್ಷಿಗಳಿರ್ತೀವಿ. 15 ಜನ ಎಲ್ಲರೂ ಸೇರಿ ಇವಾಗ ನನ್ನನ್ನು ಮತ್ತೆ ಚಂದ್ರು ಅವರನ್ನು ಉಪಾಧ್ಯಕ್ಷರಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಇವರೆಲ್ಲರಿಗೂ ಸಹ ನಾವು ಉತ್ತರಪೂರ್ವಕವಾಗಿ 12 ಜನ ನಿರ್ದೇಶಕರುಗಳಿಗೂ ಸಹ ನಾವು ತುಂಬ ಹೃದಯದಿಂದ ಅವರನ್ನು ಸ್ವಾಗತಿಸ್ತೇವೆ ಅಂತ ಕೇಳ್ತಾರೆ. ಈ ಸಮಿತಿಗೆ, ಸೊಸೈಟಿಗೆ, ಸಂಘಕ್ಕೆ ನಾನು ಶ್ರಮ ವಹಿಸಿ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಈ ಸಂಘವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಿರ್ದೇಶಕರು, ಎಲ್ಲ ಸದಸ್ಯರುಗಳು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀವಿ. ನಾವು 15 ಜನ ಅಂತಿದ್ದು ಸೀತಾರಾಮ ಸೊಸೈಟಿಯಿಂದ ನಾವು ಆಯ್ಕೆ ಆಗಿರ್ತೀವಿ. ಆಯ್ಕೆಯಿಂದ ನಾವು ಓಟ್ ಹಾಕಿರ್ತಾರಲ್ಲ ಅವರೆಲ್ಲ ಫಸ್ಟು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈಗ ಏಕೆ ನಮಗೆ ಮತ ಕೊಟ್ಟಿದ್ದಾರೆ. ಅವರು ಮತ ಕೊಟ್ಟಿದ್ದ ಮಾತ್ರ ಅವ್ರಿಗೆ ಎಲ್ಲರೂ ನಾವು ಅಭಿನಂದನೆ ಹೇಳ್ತೀವಿ. ನಮ್ಮ ಏನು 8 ಜನ ಇದ್ರಲ್ಲ ಅವರು ನಾವು ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ ನಮಗೆ ಆಯ್ಕೆ. ಸೊಸೈಟಿಯ ಬೆಳವಣಿಗೆ 44ನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿದೆ. ಹಿಂದೆ ತುಂಬ ವರ್ಷಗಳಿಂದ ಒಳ್ಳೆ ರೀತಿಲಿ ಇದರಲ್ಲಿ ನಡ್ಕೊಂಡು ಬಂದಿದೆ. ಸೊ ಈಗಲೂ ಕೂಡ ಒಂದು ಒಳ್ಳೆ ರೀತಿಲಿ ನಡ್ಕೊಂಡು ಹೋಗುವಾಗೆ ನಮ್ಮ ಹೊಸ ಅಧ್ಯಕ್ಷರಾದ ಸ್ವಾಮಿಗೌಡರು ಕೂಡ ಬಂದಿದ್ದಾರೆ. ಈ ಒಂದು ಸಂಘನ ಇನ್ನೂ ಒಂದು ಹೆಚ್ಚಿಗೆ ಒಂದು ಸಂಘ ಸಂಸ್ಥೆನ ತುಂಬ ಒಂದು ಉತ್ತಮ ಸ್ಥಾನಕ್ಕೆ ತಗೋಬೇಕು ಅನ್ನೋ ಒಂದು ತುಂಬ ನಿರೀಕ್ಷೆಯಲ್ಲಿ ಕೂಡ ಅವರು ಮತ್ತು ನಮ್ಮ ಉಪಾಧ್ಯಕ್ಷರಾದಂತಹ ಚಂದ್ರು ಅವರು ಕೂಡ ಇಬ್ಬರು ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂಘದ ಒಂದು ತುಂಬ ಒಂದು ಉತ್ತಮ ಸ್ಥಾನಕ್ಕೆ ತಗೋಬೇಕು ಅಂತ ನಾನು ಕಾರ್ಯದರ್ಶಿಯಾಗಿ ಈ ಒಂದು ಮೂಲಕ ಕೇಳ್ಕೊತೀನಿ. ಹಾಗೆ ನಮ್ಮ ಏನು 12 ಜನ ಸದಸ್ಯರು ಕೂಡ ಇದಾಗಿದ್ದಾರೆ. 12 ಜನ ಸದಸ್ಯರಿಗೂ ಕೂಡ ಈ ಒಂದು ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ಒಂದು ಒಳ್ಳೆ ಮಾರ್ಗದರ್ಶನವಾಗಿ ಇರ್ತೇನೆ ಅಂತ ಕೂಡ ಈ ಒಂದು ಸಂಘದಲ್ಲಿ ಹೇಳ್ತೇನೆ. ವರದಿ ಸಂತೋಷ್ ಗೌಡ, ಅರಕಲಗೂಡು. ಮೀಡಿಯಾ ನೆಟ್ವರ್ಕ್.